ಆ ಕಡೆ ಬಳ್ಳಾರಿಯಲ್ಲಿ ದಾಸ ಬಂಧಿ ಆಗ್ತಾ ಇದ್ದ ಹಾಗೇನೆ ಇತ್ತ ಚಿಕ್ಕಣ್ಣಗೆ ಮತ್ತೆ ಸಂಕಷ್ಟ ಶುರುವಾಗಿದೆ. ದರ್ಶನ್ ಭೇಟಿ ಮಾಡಿದ ಒಂದೇ ತಪ್ಪಿಗೆ ವಿಚಾರಣೆ ಹಬ್ಬಿಸಿ ತಟ್ಟಿದೆ. ಸ್ಯಾಂಡಲ್ವುಡ್ ಉಪಾಧ್ಯಕ್ಷ ಮತ್ತ ತಪ್ಪು ಮಾಡಲ್ಲಪ್ಪ ಅಂತಿದ್ದಾರೆ. ಉಪಾಧ್ಯಕ್ಷರೇ ಸ್ವಲ್ಪ ವಿಚಾರಣೆಗೆ ಬರ್ತೀರಾ? ದರ್ಶನ್ ಭೇಟಿ ಮಾಡಿದ್ದಕ್ಕೆ ಮತ್ತೆ ಶಾಕ್. ಅದೇನೋ ಅಂತಾರಲ್ಲ, ಇರ್ಲಾರ್ದೆ ಅದೇನೋ ಮಾಡ್ಕೊಂಡ್ರಂತೆ. ಆ ಮಾತು ಸ್ಯಾಂಡಲ್ವುಡ್ ಉಪಾಧ್ಯಕ್ಷ ಚಿಕ್ಕಣ್ಣಗೆ ಸರಿಯಾಗಿ ಅಪ್ಲೈ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ನಟ ಚಿಕ್ಕಣ್ಣ ಇಂದು ಎಸಿಪಿ ಕಚೇರಿಗೆ 2ನೇ ಬಾರಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಆರೋಪಿ ದರ್ಶನ್ ಭೇಟಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದಕ್ಕೆ ಮತ್ತೆ ವಿಚಾರಣೆಯನ್ನು ನಡೆಸಲಾಗಿದೆ. ಅಯ್ಯೋ ಸರ್, ನಂಗೂ ಏನು ಗೊತ್ತಿರಲಿಲ್ಲ. ವಿಚಾರಣೆ ಬಳಿಕ ಮಾತನಾಡಿದ ಚಿಕ್ಕಣ್ಣ, ನಾನೊಬ್ಬ ಸಾಕ್ಷಿದಾರ, ಆದ್ರೂ ದರ್ಶನ್ ಭೇಟಿ ಮಾಡಬಾರ್ದು ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದೆ ಅಂತ ಉಪಾಧ್ಯಕ್ಷರು ಉಸಿರಿದ್ರು. ನೋಡಕ್ ಹೋಗಿದ್ವಲ್ಲ, ಅದಕ್ಕೆ ಅಲ್ಲಿ ಹೋದಾಗ ಏನೇನ್ ಮಾತಾಡಿದ್ರಿ ಏನು ಅಂತೆಲ್ಲ ಅದನ್ನ ಕೇಳಕ್ಕೆ. ಸರ್, ನಂಗೂ ಏನು ಗೊತ್ತಿರಲಿಲ್ಲ. ನಟ ದರ್ಶನ್ ಜೊತೆ ಕೊಲೆಯ ದಿನ ಪಾರ್ಟಿ ಮಾಡಿದ್ದ ಹಾಸ್ಯ ನಟ ಚಿಕ್ಕಣ್ಣರನ್ನ ಈ ಹಿಂದೆ 3 ಗಂಟೆಗಳ ಕಾಲ ವಿಶೇಷ ತನಿಖಾ ತಂಡ ವಿಚಾರಣೆಯನ್ನು ನಡೆಸಿತ್ತು. ಅಂದೇ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದು ನಿಜ ಎಂದು ಚಿಕ್ಕಣ್ಣ ಒಪ್ಪಿಕೊಂಡಿದ್ರು. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆ ಕಡೆ ಬಳ್ಳಾರಿಯಲ್ಲಿ ದಾಸ ಬಂಧಿ ಆಗ್ತಾ ಇದ್ದ ಹಾಗೇನೆ ಇತ್ತ ಚಿಕ್ಕಣ್ಣಗೆ ಮತ್ತೆ ಸಂಕಷ್ಟ ಶುರುವಾಗಿದೆ. ದರ್ಶನ್ ಭೇಟಿ ಮಾಡಿದ ಒಂದೇ ತಪ್ಪಿಗೆ ವಿಚಾರಣೆ ಹಬ್ಬಿಸಿ ತಟ್ಟಿದೆ. ಸ್ಯಾಂಡಲ್ವುಡ್ ಉಪಾಧ್ಯಕ್ಷ ಮತ್ತ ತಪ್ಪು ಮಾಡಲ್ಲಪ್ಪ ಅಂತಿದ್ದಾರೆ. ಉಪಾಧ್ಯಕ್ಷರೇ ಸ್ವಲ್ಪ ವಿಚಾರಣೆಗೆ ಬರ್ತೀರಾ? ದರ್ಶನ್ ಭೇಟಿ ಮಾಡಿದ್ದಕ್ಕೆ ಮತ್ತೆ ಶಾಕ್. ಅದೇನೋ ಅಂತಾರಲ್ಲ, ಇರ್ಲಾರ್ದೆ ಅದೇನೋ ಮಾಡ್ಕೊಂಡ್ರಂತೆ. ಆ ಮಾತು ಸ್ಯಾಂಡಲ್ವುಡ್ ಉಪಾಧ್ಯಕ್ಷ ಚಿಕ್ಕಣ್ಣಗೆ ಸರಿಯಾಗಿ ಅಪ್ಲೈ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ನಟ ಚಿಕ್ಕಣ್ಣ ಇಂದು ಎಸಿಪಿ ಕಚೇರಿಗೆ 2ನೇ ಬಾರಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಆರೋಪಿ ದರ್ಶನ್ ಭೇಟಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದಕ್ಕೆ ಮತ್ತೆ ವಿಚಾರಣೆಯನ್ನು ನಡೆಸಲಾಗಿದೆ. ಅಯ್ಯೋ ಸರ್, ನಂಗೂ ಏನು ಗೊತ್ತಿರಲಿಲ್ಲ. ವಿಚಾರಣೆ ಬಳಿಕ ಮಾತನಾಡಿದ ಚಿಕ್ಕಣ್ಣ, ನಾನೊಬ್ಬ ಸಾಕ್ಷಿದಾರ, ಆದ್ರೂ ದರ್ಶನ್ ಭೇಟಿ ಮಾಡಬಾರ್ದು ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದೆ ಅಂತ ಉಪಾಧ್ಯಕ್ಷರು ಉಸಿರಿದ್ರು. ನೋಡಕ್ ಹೋಗಿದ್ವಲ್ಲ, ಅದಕ್ಕೆ ಅಲ್ಲಿ ಹೋದಾಗ ಏನೇನ್ ಮಾತಾಡಿದ್ರಿ ಏನು ಅಂತೆಲ್ಲ ಅದನ್ನ ಕೇಳಕ್ಕೆ. ಸರ್, ನಂಗೂ ಏನು ಗೊತ್ತಿರಲಿಲ್ಲ. ನಟ ದರ್ಶನ್ ಜೊತೆ ಕೊಲೆಯ ದಿನ ಪಾರ್ಟಿ ಮಾಡಿದ್ದ ಹಾಸ್ಯ ನಟ ಚಿಕ್ಕಣ್ಣರನ್ನ ಈ ಹಿಂದೆ 3 ಗಂಟೆಗಳ ಕಾಲ ವಿಶೇಷ ತನಿಖಾ ತಂಡ ವಿಚಾರಣೆಯನ್ನು ನಡೆಸಿತ್ತು. ಅಂದೇ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದು ನಿಜ ಎಂದು ಚಿಕ್ಕಣ್ಣ ಒಪ್ಪಿಕೊಂಡಿದ್ರು. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆ ಕಡೆ ಬಳ್ಳಾರಿಯಲ್ಲಿ ದಾಸ ಬಂಧಿ ಆಗ್ತಾ ಇದ್ದ ಹಾಗೇನೆ ಇತ್ತ ಚಿಕ್ಕಣ್ಣಗೆ ಮತ್ತೆ ಸಂಕಷ್ಟ ಶುರುವಾಗಿದೆ. ದರ್ಶನ್ ಭೇಟಿ ಮಾಡಿದ ಒಂದೇ ತಪ್ಪಿಗೆ ವಿಚಾರಣೆ ಹಬ್ಬಿಸಿ ತಟ್ಟಿದೆ. ಸ್ಯಾಂಡಲ್ವುಡ್ ಉಪಾಧ್ಯಕ್ಷ ಮತ್ತ ತಪ್ಪು ಮಾಡಲ್ಲಪ್ಪ ಅಂತಿದ್ದಾರೆ. ಉಪಾಧ್ಯಕ್ಷರೇ ಸ್ವಲ್ಪ ವಿಚಾರಣೆಗೆ ಬರ್ತೀರಾ? ದರ್ಶನ್ ಭೇಟಿ ಮಾಡಿದ್ದಕ್ಕೆ ಮತ್ತೆ ಶಾಕ್. ಅದೇನೋ ಅಂತಾರಲ್ಲ, ಇರ್ಲಾರ್ದೆ ಅದೇನೋ ಮಾಡ್ಕೊಂಡ್ರಂತೆ. ಆ ಮಾತು ಸ್ಯಾಂಡಲ್ವುಡ್ ಉಪಾಧ್ಯಕ್ಷ ಚಿಕ್ಕಣ್ಣಗೆ ಸರಿಯಾಗಿ ಅಪ್ಲೈ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ನಟ ಚಿಕ್ಕಣ್ಣ ಇಂದು ಎಸಿಪಿ ಕಚೇರಿಗೆ 2ನೇ ಬಾರಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಆರೋಪಿ ದರ್ಶನ್ ಭೇಟಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದಕ್ಕೆ ಮತ್ತೆ ವಿಚಾರಣೆಯನ್ನು ನಡೆಸಲಾಗಿದೆ. ಅಯ್ಯೋ ಸರ್, ನಂಗೂ ಏನು ಗೊತ್ತಿರಲಿಲ್ಲ. ವಿಚಾರಣೆ ಬಳಿಕ ಮಾತನಾಡಿದ ಚಿಕ್ಕಣ್ಣ, ನಾನೊಬ್ಬ ಸಾಕ್ಷಿದಾರ, ಆದ್ರೂ ದರ್ಶನ್ ಭೇಟಿ ಮಾಡಬಾರ್ದು ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದೆ ಅಂತ ಉಪಾಧ್ಯಕ್ಷರು ಉಸಿರಿದ್ರು. ನೋಡಕ್ ಹೋಗಿದ್ವಲ್ಲ, ಅದಕ್ಕೆ ಅಲ್ಲಿ ಹೋದಾಗ ಏನೇನ್ ಮಾತಾಡಿದ್ರಿ ಏನು ಅಂತೆಲ್ಲ ಅದನ್ನ ಕೇಳಕ್ಕೆ.
ಸರ್, ನಂಗೂ ಏನು ಗೊತ್ತಿರಲಿಲ್ಲ. ನಟ ದರ್ಶನ್ ಜೊತೆ ಕೊಲೆಯ ದಿನ ಪಾರ್ಟಿ ಮಾಡಿದ್ದ ಹಾಸ್ಯ ನಟ ಚಿಕ್ಕಣ್ಣರನ್ನ ಈ ಹಿಂದೆ 3 ಗಂಟೆಗಳ ಕಾಲ ವಿಶೇಷ ತನಿಖಾ ತಂಡ ವಿಚಾರಣೆಯನ್ನು ನಡೆಸಿತ್ತು. ಅಂದೇ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದು ನಿಜ ಎಂದು ಚಿಕ್ಕಣ್ಣ ಒಪ್ಪಿಕೊಂಡಿದ್ರು. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆ ಕಡೆ ಬಳ್ಳಾರಿಯಲ್ಲಿ ದಾಸ ಬಂಧಿ ಆಗ್ತಾ ಇದ್ದ ಹಾಗೇನೆ ಇತ್ತ ಚಿಕ್ಕಣ್ಣಗೆ ಮತ್ತೆ ಸಂಕಷ್ಟ ಶುರುವಾಗಿದೆ. ದರ್ಶನ್ ಭೇಟಿ ಮಾಡಿದ ಒಂದೇ ತಪ್ಪಿಗೆ ವಿಚಾರಣೆ ಹಬ್ಬಿಸಿ ತಟ್ಟಿದೆ. ಸ್ಯಾಂಡಲ್ವುಡ್ ಉಪಾಧ್ಯಕ್ಷ ಮತ್ತ ತಪ್ಪು ಮಾಡಲ್ಲಪ್ಪ ಅಂತಿದ್ದಾರೆ. ಉಪಾಧ್ಯಕ್ಷರೇ ಸ್ವಲ್ಪ ವಿಚಾರಣೆಗೆ ಬರ್ತೀರಾ? ದರ್ಶನ್ ಭೇಟಿ ಮಾಡಿದ್ದಕ್ಕೆ ಮತ್ತೆ ಶಾಕ್. ಅದೇನೋ ಅಂತಾರಲ್ಲ, ಇರ್ಲಾರ್ದೆ ಅದೇನೋ ಮಾಡ್ಕೊಂಡ್ರಂತೆ. ಆ ಮಾತು ಸ್ಯಾಂಡಲ್ವುಡ್ ಉಪಾಧ್ಯಕ್ಷ ಚಿಕ್ಕಣ್ಣಗೆ ಸರಿಯಾಗಿ ಅಪ್ಲೈ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ನಟ ಚಿಕ್ಕಣ್ಣ ಇಂದು ಎಸಿಪಿ ಕಚೇರಿಗೆ 2ನೇ ಬಾರಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಆರೋಪಿ ದರ್ಶನ್ ಭೇಟಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದಕ್ಕೆ ಮತ್ತೆ ವಿಚಾರಣೆಯನ್ನು ನಡೆಸಲಾಗಿದೆ. ಅಯ್ಯೋ ಸರ್, ನಂಗೂ ಏನು ಗೊತ್ತಿರಲಿಲ್ಲ. ವಿಚಾರಣೆ ಬಳಿಕ ಮಾತನಾಡಿದ ಚಿಕ್ಕಣ್ಣ, ನಾನೊಬ್ಬ ಸಾಕ್ಷಿದಾರ, ಆದ್ರೂ ದರ್ಶನ್ ಭೇಟಿ ಮಾಡಬಾರ್ದು ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದೆ ಅಂತ ಉಪಾಧ್ಯಕ್ಷರು ಉಸಿರಿದ್ರು. ನೋಡಕ್ ಹೋಗಿದ್ವಲ್ಲ, ಅದಕ್ಕೆ ಅಲ್ಲಿ ಹೋದಾಗ ಏನೇನ್ ಮಾತಾಡಿದ್ರಿ ಏನು ಅಂತೆಲ್ಲ ಅದನ್ನ ಕೇಳಕ್ಕೆ. ಸರ್, ನಂಗೂ ಏನು ಗೊತ್ತಿರಲಿಲ್ಲ. ನಟ ದರ್ಶನ್ ಜೊತೆ ಕೊಲೆಯ ದಿನ ಪಾರ್ಟಿ ಮಾಡಿದ್ದ ಹಾಸ್ಯ ನಟ ಚಿಕ್ಕಣ್ಣರನ್ನ ಈ ಹಿಂದೆ 3 ಗಂಟೆಗಳ ಕಾಲ ವಿಶೇಷ ತನಿಖಾ ತಂಡ ವಿಚಾರಣೆಯನ್ನು ನಡೆಸಿತ್ತು. ಅಂದೇ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದು ನಿಜ ಎಂದು ಚಿಕ್ಕಣ್ಣ ಒಪ್ಪಿಕೊಂಡಿದ್ರು. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆ ಕಡೆ ಬಳ್ಳಾರಿಯಲ್ಲಿ ದಾಸ ಬಂಧಿ ಆಗ್ತಾ ಇದ್ದ ಹಾಗೇನೆ ಇತ್ತ ಚಿಕ್ಕಣ್ಣಗೆ ಮತ್ತೆ ಸಂಕಷ್ಟ ಶುರುವಾಗಿದೆ. ದರ್ಶನ್ ಭೇಟಿ ಮಾಡಿದ ಒಂದೇ ತಪ್ಪಿಗೆ ವಿಚಾರಣೆ ಹಬ್ಬಿಸಿ ತಟ್ಟಿದೆ. ಸ್ಯಾಂಡಲ್ವುಡ್ ಉಪಾಧ್ಯಕ್ಷ ಮತ್ತ ತಪ್ಪು ಮಾಡಲ್ಲಪ್ಪ ಅಂತಿದ್ದಾರೆ. ಉಪಾಧ್ಯಕ್ಷರೇ ಸ್ವಲ್ಪ ವಿಚಾರಣೆಗೆ ಬರ್ತೀರಾ? ದರ್ಶನ್ ಭೇಟಿ ಮಾಡಿದ್ದಕ್ಕೆ ಮತ್ತೆ ಶಾಕ್. ಅದೇನೋ ಅಂತಾರಲ್ಲ, ಇರ್ಲಾರ್ದೆ ಅದೇನೋ ಮಾಡ್ಕೊಂಡ್ರಂತೆ. ಆ ಮಾತು ಸ್ಯಾಂಡಲ್ವುಡ್ ಉಪಾಧ್ಯಕ್ಷ ಚಿಕ್ಕಣ್ಣಗೆ ಸರಿಯಾಗಿ ಅಪ್ಲೈ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ನಟ ಚಿಕ್ಕಣ್ಣ ಇಂದು ಎಸಿಪಿ ಕಚೇರಿಗೆ 2ನೇ ಬಾರಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಆರೋಪಿ ದರ್ಶನ್ ಭೇಟಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದಕ್ಕೆ ಮತ್ತೆ ವಿಚಾರಣೆಯನ್ನು ನಡೆಸಲಾಗಿದೆ. ಅಯ್ಯೋ ಸರ್, ನಂಗೂ ಏನು ಗೊತ್ತಿರಲಿಲ್ಲ. ವಿಚಾರಣೆ ಬಳಿಕ ಮಾತನಾಡಿದ ಚಿಕ್ಕಣ್ಣ, ನಾನೊಬ್ಬ ಸಾಕ್ಷಿದಾರ, ಆದ್ರೂ ದರ್ಶನ್ ಭೇಟಿ ಮಾಡಬಾರ್ದು ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದೆ ಅಂತ ಉಪಾಧ್ಯಕ್ಷರು ಉಸಿರಿದ್ರು. ನೋಡಕ್ ಹೋಗಿದ್ವಲ್ಲ, ಅದಕ್ಕೆ ಅಲ್ಲಿ ಹೋದಾಗ ಏನೇನ್ ಮಾತಾಡಿದ್ರಿ ಏನು ಅಂತೆಲ್ಲ ಅದನ್ನ ಕೇಳಕ್ಕೆ. ಸರ್, ನಂಗೂ ಏನು ಗೊತ್ತಿರಲಿಲ್ಲ. ನಟ ದರ್ಶನ್ ಜೊತೆ ಕೊಲೆಯ ದಿನ ಪಾರ್ಟಿ ಮಾಡಿದ್ದ ಹಾಸ್ಯ ನಟ ಚಿಕ್ಕಣ್ಣರನ್ನ ಈ ಹಿಂದೆ 3 ಗಂಟೆಗಳ ಕಾಲ ವಿಶೇಷ ತನಿಖಾ ತಂಡ ವಿಚಾರಣೆಯನ್ನು ನಡೆಸಿತ್ತು. ಅಂದೇ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದು ನಿಜ ಎಂದು ಚಿಕ್ಕಣ್ಣ ಒಪ್ಪಿಕೊಂಡಿದ್ರು. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.